ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಗಂಪಲಗುಡಂನ ಶಶಾಂಕ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ. ನಾನು KL ವಿಶ್ವವಿದ್ಯಾಲಯದಲ್ಲಿ ಅಂತಿಮ ವರ್ಷದ BTech ವಿದ್ಯಾರ್ಥಿ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತರಾಗಿರುವ ನನ್ನ ಅಜ್ಜಿಯ ಪ್ರೇರಣೆಯಿಂದ ನನ್ನ ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ವೃತ್ತಿ ಜೀವನಕ್ಕೆ ದೈವಿಕ ಆಶೀರ್ವಾದ ಲಭಿಸಲಿದೆ ಎಂಬ ನಂಬಿಕೆಯಿಂದ ನಾನು ಭಕ್ತಿಯಿಂದ ವಿದ್ಯಾಹೋಮದಲ್ಲಿ ಭಾಗವಹಿಸಲು ಆರಂಭಿಸಿದೆ. ಕ್ರಮೇಣ ನನ್ನ ಅಧ್ಯಯನದಲ್ಲಿ ಹಾಗೂ ಭವಿಷ್ಯದ ದಿಕ್ಕಿನ ಬಗ್ಗೆ ನನ್ನೊಳಗೆ ಸಕಾರಾತ್ಮಕ ಬೆಳವಣಿಗೆ ಮತ್ತು ಸ್ಪಷ್ಟತೆ ಮೂಡಿತು. ಇತ್ತೀಚೆಗೆ ನಾನು TCS ಸಂಸ್ಥೆಯಲ್ಲಿ ಉದ್ಯೋಗಕ್ಕಾಗಿ ಸಂದರ್ಶನಕ್ಕೆ ಹಾಜರಾದೆ. ಸಾಮಾನ್ಯವಾಗಿ ಸಂದರ್ಶನದ ಫಲಿತಾಂಶಗಳು 1 ವಾರದೊಳಗೆ ಪ್ರಕಟವಾಗುವುದಾದರೂ ಈ ಬಾರಿ 3 ವಾರಗಳವರೆಗೆ ಯಾವುದೇ ಪ್ರತಿಕ್ರಿಯೆ ಬರದ ಕಾರಣ ನನ್ನೊಳಗೆ ಅನಿಶ್ಚಿತತೆ ಉಂಟಾಯಿತು. ಈ ಅವಧಿಯಲ್ಲಿ ನಾನು ನನ್ನ ಅಜ್ಜಿಯ ಮನೆಗೆ ಭೇಟಿ ನೀಡಿ ವಿದ್ಯಾಹೋಮದಲ್ಲಿ ಭಾಗವಹಿಸಿದೆ. ಹೋಮ ಇನ್ನೂ ನಡೆಯುತ್ತಿದ್ದಾಗಲೇ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತಿದ್ದ ಅದೇ ಸಮಯದಲ್ಲಿ ನನಗೆ ಇದ್ದಕ್ಕಿದ್ದಂತೆ ಸಂದರ್ಶನದ ಫಲಿತಾಂಶ ಲಭಿಸಿತು. ಆ ಕ್ಷಣದಲ್ಲಿ ನಾನು ಸಂದರ್ಶನದಲ್ಲಿ ಉತ್ತೀರ್ಣನಾಗಿದ್ದೇನೆ ಮತ್ತು ಆಯ್ಕೆಯಾಗುವುದಾಗಿ ಸಂಸ್ಥೆಯಿಂದ ಮಾಹಿತಿ ಬಂದಿತು. ಹೋಮದ ಮಧ್ಯೆ ಸಂಭವಿಸಿದ ಈ ಪರಿಪೂರ್ಣ ದೈವಿಕ ಸಮಯದ ಸಮ್ಮಿಲನವೇ ನನಗೆ ಜೀವಂತ ಪವಾಡದ ಅನುಭವವಾಗಿತ್ತು. ನನ್ನ ಶೈಕ್ಷಣಿಕ ಮತ್ತು ವೃತ್ತಿ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿರಂತರ ಮಾರ್ಗದರ್ಶನ, ಅಪಾರ ಆಶೀರ್ವಾದ ಮತ್ತು ಪ್ರೇರಣೆಯನ್ನು ನೀಡುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ದೈವಿಕ ಪಾದಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು.